ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ನಿಮ್ಮನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ತುಂಬ ಜನ ಒಂದು ನಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡಬೇಕು, ಒಳ್ಳೆ ಪೋಷಕಾಂಶವನ್ನು ಹೊಂದಿರುವಂಥ ಆಹಾರ ತಿನ್ನಬೇಕು, ಆದರೆ ನಮ್ಮ ಹತ್ರ ಹಣ ಇಲ್ಲ, ನಾನು ಒಣದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸ್ ತಿನ್ನಬೇಕು, ಒಂದು ಉಕ್ಕು ಮಾಡಬೇಕು, ನನ್ನ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅದಕ್ಕೆ ತಕ್ಕಂತೆ ಒಣದ್ರಾಕ್ಷಿ, ನಮ್ಮ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ಅಷ್ಟು ಹಣ ಇರಲ್ಲ ಅಂಥೇಳಿ ತಮಗೆ ತಮ್ಮ ಮಕ್ಕಳಿಗೆ ನಾನು ಯಾವ ರೀತಿ ನನ್ನ ಹತ್ರ ಇರೋ ಹಣದಲ್ಲೇ ಅವ್ರಿಗೆ ಗಟ್ಟಿಮುಟ್ಟಾಗಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಅದು ಕೇವಲ ಕೆಲವೊಂದು ಬರೀ ಡ್ರೈ ಫ್ರೂಟ್ಸು ಮತ್ತು ನೀವು ಒಣದ್ರಾಕ್ಷಿ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಅದನ್ನೇ ತಿನ್ನಬೇಕು ಗಟ್ಟಿಮುಟ್ಟಾಗಿ ಅಂತೆಲ್ಲ. ಮನೆಯಲ್ಲಿ ಸಿಗುವ ಕೆಲವೊಂದು ವಸ್ತುಗಳನ್ನು ತಿನ್ನೋದ್ರಿಂದ ನಿಮಗೆ ಕಡಿಮೆ ವೆಚ್ಚದಲ್ಲೇ ಸಿಗುವಂಥ ಕೆಲವು ಪದಾರ್ಥಗಳಿಂದ ನಿಮಗೆ ಆರಾಮಾಗಿ ನಿಮ್ಮ ದೇಹ ಉಕ್ಕು ಮಾಡ್ಕೋಬೋದು, ಗಟ್ಟಿಮುಟ್ಟಾಗಿ ಮಾಡ್ಬೋದು. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಅದನ್ನು ಜನ ಒಂದು ಮನೆಯಲ್ಲಿ ಕಡಿಮೆ ದರದಲ್ಲಿ ಕೆಲವೊಂದು ಹಳ್ಳಿ ಕಡೆ ಎಲ್ಲ ಕಡೆ ಸಿಗೋ ಒಂದು ವಸ್ತುವಿಂದ ತಮ್ಮ ನಿಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡ್ಕೋಬೋದು. ಅದು ಏನಂದರೆ, ನಾವು ಏನೆಲ್ಲ ಈ ಬಡವರ ಬಾದಾಮಿಕಾಯಿ ಅಂತ ಶೇಂಗಾನು ಕರಿತೀವೋ, ಈ ಶೇಂಗಾದಲ್ಲಿ ತುಂಬಾ ಬೆನಿಫಿಟ್ಸ್ ಇರ್ತವೆ. ಇವತ್ತು ಶೇಂಗಾವನ್ನು ಜನ ಮರೆಯೋಕ್ಕೆ ಶುರು ಮಾಡಿದ್ದಾರೆ. ಮರೆಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಬಡವರ ಬಾದಾಮಿ ಶೇಂಗಾದಲ್ಲಿ ಅನೇಕ ಪೋಷಕಾಂಶಗಳು, ಇದರಲ್ಲಿ ಹಲವು ವಿಟಮಿನ್ಗಳು ಮತ್ತು ಮಿನರಲ್ಗಳನ್ನು ಹೊಂದಿರುವುದರಿಂದ ಇದನ್ನು ಸೇವಿಸುವವರಿಗೆ ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿಗಳಷ್ಟೇ ಶಕ್ತಿ ಸಿಗುತ್ತದೆ. ಶೇಂಗಾದಲ್ಲಿ ಹಲವಾರು ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ. ಶೇಂಗಾದಲ್ಲಿ ಮೆಗ್ನೀಷಿಯಂ ತುಂಬಾ ಇರುತ್ತದೆ. ಇದನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಕಾರವಾಗುತ್ತದೆ ಶೇಂಗಾದಲ್ಲಿ. ಮತ್ತು ಶೇಂಗಾ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸಲು ಸಹಕಾರಿ ಮತ್ತು ಇದರಿಂದ ಮಲಬದ್ಧತೆ ಉಂಟಾಗುವುದಿಲ್ಲ. ತುಂಬಾ ಬೆನಿಫಿಟ್ಸ್ ಇದೆ. ಮತ್ತು ಶೇಂಗಾದಲ್ಲಿ ಪ್ರೋಟೀನ್, ಆರೋಗ್ಯಕರ ಕೊಬ್ಬು, ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುತ್ತದೆ. ಸ್ನೇಹಿತರೆ, ತುಂಬಾ ನಾವು ಮನೆಯಲ್ಲೇ ಹಳ್ಳಿ ಕಡೆ ಸಿಗುತ್ತೆ, ಉಚಿತವಾಗಿ ಕೆಲವು ಕಡೆ ಮೊದಲು ಬೆಳೀತಾರವಾಗ ಸಿಗ್ತಾ ಇತ್ತು. ಆ ಶೇಂಗಾದಲ್ಲಿ ಇವತ್ತು ತುಂಬಾ ಪೋಷಕಾಂಶಗಳಿದ್ದು, ಹಲವು ಪೋಷಕಾಂಶಗಳನ್ನು ಹೊಂದಿರುವಂತಹ ಇದು ಶೇಂಗಾ ಬೀಜ. ಇದನ್ನು ಶೇಂಗಾ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕೆಲವೊಂದಲ್ಲ ಒಂದು ಪೋಷಕಾಂಶಗಳನ್ನು ಪಡೆದಿರುತ್ತದೆ. ಇದು ಪ್ರೋಟೀನ್, ಆರೋಗ್ಯಕರ ಕೊಬ್ಬು, ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ಮೆಗ್ನೀಷಿಯಂ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳನ್ನು ಒಳಗೊಂಡಿರುತ್ತದೆ. ಇದು ನಮ್ಮ ದೇಹವನ್ನು ಆರೋಗ್ಯಕರವಾಗಲಿ ಸಹಾಯ ಮಾಡುತ್ತದೆ ಶೇಂಗಾ. ಮತ್ತು ಹೃದಯದ ಆರೋಗ್ಯವನ್ನು ಹೋಗುತ್ತದೆ ಶೇಂಗಾ ತಿನ್ನೋದ್ರಿಂದ. ಹೃದಯದ ಆರೋಗ್ಯದಲ್ಲಿ ಅಂದರೆ ಶೇಂಗಾದಲ್ಲಿ ಮೊನೋಸ್ಯಾಚುರೇಟೆಡ್ ಮತ್ತು ಪಾಲಿಸ್ಯಾಚುರೇಟೆಡ್ ಕೊಬ್ಬು ಇರುತ್ತದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡುತ್ತದೆ. ಈ ಕಾರಣದಿಂದ ಹೃದಯದ ಆರೋಗ್ಯವು ಉತ್ತಮವಾಗಿ ಇರುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುತ್ತದೆ. ಹಾಗಾಗಿ ಹೃದಯವನ್ನು ಕಾಪಾಡೋದ್ರಲ್ಲಿ ಶೇಂಗಾ ತುಂಬ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಡುತ್ತೆ. ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಮತ್ತು ನಮ್ಮ ತೂಕ ಕಡಿಮೆ ಮಾಡೋದರಲ್ಲಿ ಶೇಂಗಾದಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ನಾರಿನಂತಹ ಒಂದು ಪದಾರ್ಥಗಳು ಹೊಂದಿರುತ್ತದೆ. ಇದು ನಮ್ಮನ್ನು ದೀರ್ಘಕಾಲ ಹಸಿವಿನಿಂದ ಇರುವುದನ್ನು ಕಾಪಾಡಿಕೊಂಡು ಹೋಗಿರುತ್ತದೆ. ಈ ಕಾರಣದಿಂದಾಗಿ ಶೇಂಗಾ ತೂಕ ಕಡಿಮೆ ಮಾಡಲು ಸಹಕಾರ ಮಾಡುತ್ತದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ನಾವು ಪದಾರ್ಥಗಳು ತಿಂದಾಗ ಬೇಗ ಹಸು ಆಗ್ತಾ ಇರ್ತದೆ. ಆದರೆ ಈ ಶೇಂಗಾ ತಿನ್ನೋದ್ರಿಂದ ಸ್ವಲ್ಪ ಹೊತ್ತು ದೀರ್ಘಕಾಲ ನಮಗೆ ಹಸು ಆಗೋದಿಲ್ಲ. ಒಂದು ಶಕ್ತಿ ಇದರಲ್ಲಿ ತುಂಬ ಹೊತ್ತು ಸೇವಿಂಗ್ ಮಾಡೋದು, ನಮ್ಮ ಬಾಡಿಗೆ ಬೇಕಾದರೆ ಒಂದು 4 ತಾಸು 5 ತಾಸು ಅಷ್ಟು ಒಂದು ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಬಲ ಅನ್ನೋದು ಶೇಂಗಾದಲ್ಲಿರುತ್ತದೆ. ಹಾಗಾಗಿ ಈ ಅಂಶದಿಂದ ಶಕ್ತಿಯನ್ನು ಕಡಿಮೆ ಮಾಡೋದು, ನಮ್ಮ ತೂಕವನ್ನು ಕಡಿಮೆ ಮಾಡಲು ಶೇಂಗಾ ತುಂಬ ಮುಖ್ಯವಾಗಿ ಪಾತ್ರವಹಿಸುತ್ತದೆ. ಹಾಗೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸುತ್ತದೆ. ಯಾಕಂದರೆ ಶೇಂಗಾದಲ್ಲಿ ಮೆಗ್ನೀಷಿಯಂ ಇದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹ ಮತ್ತು
ಸಾಯಂಕಾಲದ ತಿಂಡಿಯಲ್ಲಿ ಶೇಂಗಾವನ್ನು ಸೇವಿಸುವುದರಿಂದ ಇದು ತುಂಬ ಉಪಯೋಗ ಆಗುತ್ತದೆ. ಸಂಜೆ ಹೊತ್ತು ಮೊದಲಿನ ಕಾಲದಲ್ಲಿ ನಮ್ಮ ದೊಡ್ಡವರು ಶೇಂಗಾ ಬೀಜವನ್ನು ಏನೋ ಒಂದು ಖಾರ ಆಗಿರೋ ಉಪ್ಪು ಖಾರ ಹಾಕಿದ್ರು ಕೊಡ್ತಿದ್ರು ತಿನ್ನೋದಕ್ಕೆ, ಚೆನ್ನಾಗಿ ತಿಂತಿದ್ವಿ. ಈಗಿನ ಕಾಲದಲ್ಲಿ ಅದನ್ನು ದೂರ ಮಾಡ್ಕೊಂಡು ಪಾನಿಪುರಿ ಮಸಾಲ ಪುರಿಗೆಲ್ಲ ಹೋಗ್ತೀರಾ. ಈ ಮಸಾಲ ಪುರಿ ಪಾನಿಪುರಿಯಿಂದ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿ ಸಿಗಲ್ಲ, ಬದಲಾಗಿ ಒಂದು ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂತಹ ಕೆಲವೊಂದು ಒಂದು ಟೇಸ್ಟಿ ಪೌಡ್ರ್ ಅಂತ ಹಾಕಿರ್ತಾರೆ, ಇಲ್ಲಾಂದರೆ ಒಂದು ಕಲರ್ಫುಲ್ ಪೌಡರ್ಗಳು ಹಾಕಿರ್ತಾರೆ. ಇದರಿಂದ ಆರೋಗ್ಯ ಕೆಟ್ಟು ಹೋಗುತ್ತೆ ಹೊರತು ಒಂದು ನ್ಯಾಚುರಲ್ ಆಗಿ ನಮ್ಮ ದೇಹ ಒಳ್ಳೆಯ ದೃಢವಾದ ಒಂದು ಬಲವಾಗಿ ತಯಾರು ಮಾಡಲು ಅವಕಾಶ ಕೊಡುವುದಿಲ್ಲ. ಅದಷ್ಟೇ ಅಲ್ಲ, ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿ ಶೇಂಗಾದಲ್ಲಿ ರೆಸ್ಟೋರೆಟ್ರಲ್ ಮತ್ತು ವಿಟಮಿನ್ ಇ ನಂತಹ ಉತ್ಕರ್ಷಣ ನಿರೋಧಕಗಳಿವೆ. ಇದು ಆಕ್ಸಿಡೇಟಿವ್ ಒತ್ತಡದಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ನಮ್ಮ ದೇಹದಲ್ಲಿ ಸುಮಾರು ಜೀವಕೋಶಗಳಿರ್ತವೆ. ಜೀವಕೋಶಗಳನ್ನು ಕಾಪಾಡೋದರಲ್ಲಿ ಈ ಶೇಂಗಾದಲ್ಲಿರುವಂತಹ ಕೆಲವೊಂದು ಪ್ರೋಟೀನ್ಸ್ಗಳು ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತದೆ. ಮತ್ತು ಇನ್ನೊಂದು ರೀತಿಯಲ್ಲಿ ಅತಿ ಮುಖ್ಯವಾದ ನಮ್ಮ ದೇಹಕ್ಕೆ ಬೇಕಾಗಿರೋದು ಹಾರ್ಟ್ ಎಷ್ಟು ಮುಖ್ಯವಾಗಿರ್ತದೆ, ಮೆದುಳು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಮೆದುಳಿನ ಆರೋಗ್ಯಕ್ಕೆ ತುಂಬ ಕಾಪಾಡ್ಕೊಂಡು ಹೋಗೋದ್ರಲ್ಲಿ ಶೇಂಗಾದಲ್ಲಿರುವಂತಹ ಪ್ರೋಟೀನ್ಸ್ ಪದಾರ್ಥಗಳು ಉಪಯೋಗ ಆಗುತ್ತೆ. ಅದು ಯಾವುದು ಅಂದರೆ ಶೇಂಗಾ ನಿಯಾಸಿನ್, ವಿಟಮಿನ್ B3 ಮತ್ತು ರೆಸ್ಟೋರಾಟ್ರೋಲ್ ಅನ್ನು ಹೊಂದಿರುತ್ತದೆ. ಇದು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಸ್ಮರಣೆಯನ್ನು ಚುರುಕುಗೊಳಿಸುತ್ತದೆ. ನೀವು ಏನಾದರೂ ಮರೆತೋಗೋದು ಅವೆಲ್ಲ ಮಾಡ್ತಿರ್ತೀರಲ್ವ, ಅದನ್ನು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೇಂಗಾ ಸೇವಿಸುವುದರಿಂದ. ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ ಮಾಡುತ್ತದೆ. ಕಡಲೆಕಾಯಿಯು ಆಹಾರದ ಫೈಬರನ್ನು ಹೊಂದಿರುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಮಲಬದ್ಧತೆ ಕೂಡ ಉಂಟು ಮಾಡುವುದಿಲ್ಲ. ಮತ್ತು ನಮ್ಮ ಪ್ರತಿಯೊಂದು ಏನೇ ಒಂದು ಕೆಲಸ ಬಲವಾದ ಒಂದು ಹೊಡೆತ ಬೀಳಬೇಕು, ಏನಾದರೂ ಎತ್ತಬೇಕಂದ್ರೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಇರಬೇಕು. ಏನಾದರೂ ಎತ್ತಬೇಕು ಅದರಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಏನು ದೇಹಕ್ಕೆ ಬೇಕೋ ಮೂಳೆಗಳು ಗಟ್ಟಿಯಾಗೋದಕ್ಕೆ ಈ ಶೇಂಗಾಗಳಿದೆ. ಮೂಳೆಗಳು ಆರೋಗ್ಯಕ್ಕೆ ಸಹಕಾರಿ ನೀಡುತ್ತದೆ. ಯಾಕಂದರೆ ಶೇಂಗಾದಲ್ಲಿ ರಂಜಕ ಮತ್ತು ಮೆಗ್ನೀಷಿಯಂನಂತಹ ಖನಿಜಗಳಿವೆ. ಇದು ಮೂಳೆಯ ಆರೋಗ್ಯವನ್ನು ತುಂಬಾ ಸುಧಾರಣೆ ಮಾಡುತ್ತದೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಅತಿ ಮುಖ್ಯವಾದ ಇದು ಮಾಹಿತಿ. ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಸಹಕಾರ ನೀಡುತ್ತದೆ ಶೇಂಗಾ ತಿನ್ನೋದ್ರಿಂದ. ಮತ್ತು ಪ್ರೋಟೀನ್ ಸಮೃದ್ಧವಾಗುತ್ತದೆ. ಶೇಂಗಾದಲ್ಲಿ ಪ್ರೋಟೀನ್ ಇದೆ. ಇದು ಸ್ನಾಯುಗಳು ನಿರ್ಮಿಸಲು ಮತ್ತು ಸರಿಪಡಿಸಲು ಸಹಾಯ ಮಾಡುತ್ತದೆ. ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಕಾರ ನೀಡುತ್ತದೆ. ಶೇಂಗಾದಲ್ಲಿ ಆರೋಗ್ಯಕರ ಕೊಬ್ಬುಗಳು, ವಿಟಮಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಉಪಸ್ಥಿತಿಗಳಿಂದಾಗಿ ಇದು ಚರ್ಮಕ್ಕೆ ತುಂಬ ಪ್ರಯೋಜನಕರ ಆಗಿದೆ. ಇದನ್ನು ತಿನ್ನೋದರಿಂದ ಬೇಗ ವಯಸ್ಸಾಗುವುದಿಲ್ಲ, ಚರ್ಮದ ಮೇಲೆ ಸುಕ್ಕುಗಳು ಗೋಚರಿಸುವುದಿಲ್ಲ. ಕೆಲವರಿಗೆ ಕಡಿಮೆ ವಯಸ್ಸಿಗೆ ಒಂದು ಮುಖದಲ್ಲಿ ಚರ್ಮ ಏನೋ ಒಂದು ವಯಸ್ಸಾಗೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ, ಅದನ್ನು ಬೇಗ ನಿವಾರಣೆ ಆಗುತ್ತದೆ. ಅಂತಹ ಸಮಸ್ಯೆಗಳು ಬರಲ್ಲ ಶೇಂಗಾ ತಿನ್ನೋದ್ರಿಂದ. ತುಂಬಾ ನೋಡಿ, ಶೇಂಗಾ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಶೇಂಗಾವನ್ನು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಡಲೆಕಾಯಿ ಅಂತಾರೆ, ಕಡಲೆಕಾಯಿ ಅಂತಾರೆ. ಈ ಕಡಲೆಕಾಯಿಯಿಂದ ತುಂಬಾ ಎಷ್ಟೊಂದು ಉಪಯೋಗಗಳಿದ್ದಾವೆ ನೋಡಿ. ಚರ್ಮದ ಸಮಸ್ಯೆ ಯಾರೆಲ್ಲ ಇರ್ತವೆ, ಒಣ ಚರ್ಮ ಆಗಿರ್ತದೆ, ಮತ್ತು ಅದನ್ನು ಕಾಣಿಸ್ಕೊಳ್ಳೋದ್ರಲ್ಲಿ, ನಮ್ಮ ಮೂಳೆಗಳನ್ನು ಬಲಪಡಿಸೋದ್ರಲ್ಲಿ, ಪ್ರೋಟೀನನ್ನು ಸಮೃದ್ಧವಾಗಿ ನೋಡಿಕೊಳ್ಳೋದ್ರಲ್ಲಿ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದ್ರಲ್ಲಿ, ಜೀರ್ಣ ಕ್ರಿಯೆ ಸಮಸ್ಯೆ ಇರೋರಿಗೆ ಅದನ್ನು ಹೋಗಲಾಡಿಸುತ್ತದೆ. ತುಂಬಾ ಉಪಯೋಗಗಳಿದೆ ಸ್ನೇಹಿತರೆ. ಅದು ಶೇಂಗಾ ಅಥವಾ ಕಡಲೆಕಾಯಿ ಅಂತ ಹೇಳ್ತೀವಲ್ಲ, ಕಡಲೆಕಾಯಿ ತಿನ್ನೋದ್ರಿಂದ ತುಂಬಾ ಈ ರೀತಿ ಉಪಯೋಗಗಳಿದ್ದಾವೆ. ದಯಮಾಡಿ ಕಡಲೆಕಾಯಿ ತಿನ್ನಿ. ನಿಮ್ಮ ಆರೋಗ್ಯವನ್ನು, ನಿಮ್ಮ ದೇಹವನ್ನು ಕಟ್ಟುನಿಟ್ಟಾಗಿ ಸುಂದರವಾಗಿ ಬಲವಾಗಿ ಇಟ್ಕೋಬೇಕಾದ್ರೆ ಶೇಂಗಾವನ್ನು ನಿರ್ಲಕ್ಷ್ಯ ಮಾಡಿ ತಿನ್ಬೋದು. ಯಾಕೆಂದರೆ ಇವತ್ತು ಶೇಂಗಾದನ್ನು ಮರೆತೋಗ್ಬಿಟ್ಟು ಒಂದು ಶೋಕಿ ಆಗಿಬಿಟ್ಟು ಡ್ರೈ ಫ್ರೂಟ್ಸ್ ಅಂತೆ, ಒಣದ್ರಾಕ್ಷಿ ಅಂತೆ ಅದನ್ನೇ ಹೋಗ್ತಿದ್ದಾರೆ. ಅದಕ್ಕಿಂತ 10 ಪಟ್ಟು ಇದರಲ್ಲಿ ಉಪಯೋಗಗಳಿದ್ದಾವೆ ಶೇಂಗಾದಲ್ಲಿ. ಹಾಗಾಗಿ ನೀವು ಹೋಗ್ತಾ ಬರ್ತಾ ರಸ್ತೆ ಬೀದಿಗಳು ಸಿಗುತ್ತೆ, ಕಡಿಮೆ ಬೆಲೆದಲ್ಲಿ ಸಿಗುತ್ತೆ. ಇವತ್ತು ಒಂದು 100 ಗ್ರಾಮ್ಸ್ ನಾವು ಡ್ರೈ ಫ್ರೂಟ್ಸ್ ತೊಗೋಬೇಕಾದ್ರೆ ಸುಮಾರು ಹಣ ಆಗುತ್ತದಲ್ವಾ.
ಅದೇ ಹಣದಲ್ಲಿ ಸ್ವಲ್ಪ ಹಣದಲ್ಲಿ ನೀವು ನಿಮಗೆ ಶೇಂಗಾ ಅಥವಾ ಕಡಲೆಕಾಯಿ ಸಿಗುತ್ತದೆ ಅಲ್ವಾ, ರಸ್ತೆ ಬೀದಿಯಲ್ಲಿ ಎಲ್ಲ ಕಡೆ ಮಾಡ್ತಿರ್ತಾರೆ. ಬಡವರ ಬಾದಾಮಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಕಡಲೆಕಾಯನ್ನು ತಮ್ಮ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ಪ್ರತಿ ವಯಸ್ಸವರು ತಿನ್ಬೋದು. ವಯಸ್ಸಾಗಿರೋರಿಗೆ, ಈ ಕೆಲವ್ರಿಗೆ ಈ ಚರ್ಮ ಒಣಗೋಗ್ಬಿಟ್ಟು ಒಂಥರ ವಯಸ್ಸಾಗೋ ಥರ ಕಾಣಿಸ್ಕೊತಾ ಇರುತ್ತೆ ಮುಖದಲ್ಲಿ. ಅದನ್ನು ಹೋಗೋಕ್ಕೆ ಏನೇನು ಹಾಕೊಂಡು ಉಜ್ಜುತ್ತಾ ಇರ್ತಾರೆ ಬೆಳಗೂ ಸಾಯಂಕಾಲ ಉಜ್ಜು ಇರೋ ಸ್ಕಿನ್ ಹೋಗುತ್ತೆ. ಆದರೆ ಏನು ಮಾಡಬೇಡಿ, ಶೇಂಗಾ ತಿನ್ನಿ ಸರ್ ಹೋಗುತ್ತೆ. ಅದ್ರ ಜೊತೆಲಿ ಕೆಲವರು ಕಾಲು ನೋವು ಸರ್, ಒಂಥರ ಕಾಲುಗಳು ಕೈಗಳು ನೋವು, ಬೋನ್ಸ್ ವೀಕ್ ಆದಾಗ ನೋವು ಬರುತ್ತೆ ಸಾಮಾನ್ಯ. ಅಂಥವ್ರು ಕೂಡ ಶೇಂಗಾ ತಿನ್ಬೋದು. ಒಂದು ಮೂಳೆಗಳಿಗೆ ಗಟ್ಟಿಮುಟ್ಟಾಗೋಕ್ಕೆ ತುಂಬ ಸಹಕಾರ ಮಾಡುತ್ತದೆ. ಅಷ್ಟೇ ಅಲ್ಲ, ಜೀರ್ಣ ಆಗದೇ ಇರೋರಿಗೆ ಒಂದು ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಮತ್ತು ಮೆದುಳಿನ ಶಕ್ತಿ, ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರಲ್ಲಿ ಶೇಂಗಾ ಅತಿ ಮುಖ್ಯವಾದ ಬೇಕಾದಂತಹ ಪ್ರೋಟೀನ್ಸ್ಗಳನ್ನು ಹೊಂದಿರುತ್ತದೆ. ದಯಮಾಡಿ ಶೇಂಗಾವನ್ನು ತಿನ್ನಿ. ಬಡವರ ಬಾದಾಮಿಕೆಯನ್ನು ತಿನ್ನೋದ್ರಿಂದ ನಮ್ಮ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ದೃಢವಾದ ಗಟ್ಟಿಯಾದ ಮೆದುಳಿನ ಶಕ್ತಿಯನ್ನು ಜಾಸ್ತಿ ಮಾಡಿಸ್ಕೊಳ್ಳುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರೆಲ್ಲ ತಿಳ್ಕೊಂಡು ಬಡವರ ಬಾದಾಮಿಯನ್ನು ಪ್ರತಿಯೊಬ್ಬರು ಅಲ್ಲೇ ತೊಗೊಂಡು ತಿನ್ನೋ ರೀತಿಯಲ್ಲಿ ಈ ಸುದ್ದಿ ಉಪಯೋಗ ಆಗುತ್ತದೆ. ಸುಮ್ಮನೆ ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ ಅಂತ ಹೋಗ್ಬಿಡಿ. ಅದು ಎಲ್ಲೆಲ್ಲಿಂದನೂ ಬಂದಿರುತ್ತೆ. ಅದು ತುಂಬ ಬೆಲೆ ಜಾಸ್ತಿ. ಅದನ್ನು ಗಮನದಲ್ಲಿಟ್ಕೊಂಡು ಅಪ್ಪ ಅಮ್ಮನಿಗೆ ಟಾರ್ಚರ್ ಕೊಡಬೇಡಿ. ಮತ್ತು ವಯಸ್ಸಾಗಿರೋರು ಕೂಡ ಅಷ್ಟೇ, ಮಕ್ಕಳು ಕೊಡಿಸಲಿಲ್ಲ ಅಂತ ಹೇಳ ಕಡಲೆಕಾಯಿ ತಿನ್ನಿ, ಆರಾಮಾಗಿ ತಿನ್ಬೋದು. ತುಂಬ ಒಳ್ಳೆ ಬಲ ಕೊಡುತ್ತೆ ಅಂತ ಹೇಳ್ತಾ ನಮಸ್ಕಾರ. ಈ ಸುದ್ದಿಯನ್ನು ದಯಮಾಡಿ ಎಲ್ಲರೂ ಲೈಕ್ ಮಾಡಿದ್ರೆ ನನಗೊಂದು ಸಂತೋಷ ಕೊಡುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.